ಈಗಾಗಲೇ ನಾವು ಒಂದು 5 ವರ್ಷಗಳಿಂದ ಸತತವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಮತ್ತೆ ಒಂದು ಶಾಸಕರ ಒಂದು ಆಕಾಂಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೋದ ಬಾರಿ ನಮಗೆ ಮಿಸ್ ಆಗಿದೆ. ಈ ಸರಿ ನಮಗೆ ಶಾಸಕತನ ಪಾರ್ಟಿಯಿಂದ ಗುರ್ತು ಮಾಡಿ ನಮ್ಗೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಪ್ರಬಲ. ಈಗ ನಮ್ಮ ಹೈಕಮಾಂಡ್ ಅವರು ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿರಬೇಕು. 106 ಜನ ಆಕಾಂಕ್ಷಿಗಳಿರ್ತಾರೆ. ಒಂದು ಸೀಟ್ ಇರೋದನ್ನು 100 ಜನಕ್ಕೆ ಕೊಡೋಕ್ಕಾಗೋದಿಲ್ಲ. ಯಾರಿಗೋ ಒಬ್ಬರಿಗೆ ಫಲಿಸ್ತದೆ. ಅದು ಅದೃಷ್ಟನೂ ಇರಬೇಕು. ಆ ಅದೃಷ್ಟ ಯಾರಿಗೂ ಒಲಿತದೆ ಅವ್ರಿಗೆ ಸೀಟು ದೊರಕ್ತು. ಲಾಸ್ಟ್ ಟೈಮು ಅದು ಕಾರಣಾಂತರಗಳಿಂದ ನಮ್ಗೆ ದೊರಕಲಿಲ್ಲ. ಈ ಸರಿ ಗ್ಯಾರಂಟಿ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ನಮಗೆ. ಈಗ ಭರವಸೆ ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಕಾರ್ಯಕ್ರಮಗಳು ಬರ್ತಾ ಇದೆ, ಮತ್ತು ನಾವು ಏನನ್ನು ಮುಂದಿನ ದಿನ ನಮ್ಮ ಮುಳುಬಾಗಿಲ ಚಿತ್ರಣವನ್ನು ಅಭಿವೃದ್ಧಿ ಬದ್ಧತ ಕೊಂಡೊಯ್ತೀವಿ. ಮೂಲಭೂತ ಸೌಕರ್ಯಗಳು ಅಲ್ಲಿ ಎಲ್ಲ ವಂಚಿತರಾಗಿದ್ದಾರೆ. ಈಗಾಗಲೇ ಏನು ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿ ಜನಗಳಿಗೆ ಲಭಿಸ್ತಾ ಇಲ್ಲ. ಸುಮ್ಮನೆ ಆಶ್ವಾಸನೆಗಳು ಮಾತ್ರ ಕೊಡ್ತಾ ಇದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮತ್ತು ಏನು ಮುಳುಬಾಗಿಲ ಒಂದು ಅಭಿವೃದ್ಧಿ ಕಡೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಂದಿನ ದಿನ ಆ ಒಂದು ಉದ್ದೇಶ ಇಟ್ಕೊಂಡು ಮುಳುಬಾಗಿಲ ಅಭಿವೃದ್ಧಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಸಂಘಟನೆ ಮಾಡ್ತಾ ಇದ್ದೀವಿ. ಶಾಸಕರು ಮಾಡ್ತಾರೆ ಬಿಡ್ತಾರೆ ಅದು ಜನಗಳಿಗೆ ಗೊತ್ತಾಗಿದೆ. ಮುಂದಿನ ದಿನ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅಂತ ಜನ ತೀರ್ಮಾನ ಮಾಡ್ತಾರೆ. ಈಗ ಲಾಸ್ಟ್ ಟೈಮು ಇದ್ದರು, ಒಂದು 10-15 ಜನ ಇದ್ದರು. ನಮ್ಮ ಕೊತ್ತೂರು ಮಂಜಣ್ಣವರ ಒಂದು ಆಶೀರ್ವಾದ ಇಟ್ಕೊಂಡು ಎಲ್ಲರೂ ಇಲ್ಲಿ ರಾಜಕೀಯ ಮಾಡ್ತಾಯಿದ್ವಿ. ಅವರು ಒಂದು ತೀರ್ಮಾನಕ್ಕೆ ತಗೊಂಡು ನಾವು ಎಲ್ಲರೂ ಇಲ್ಲಿ ಆಸ್ಪಿರೆಂಟ್ ಇದ್ದೀವಿ, ಯಾರಿಗೆ ಸಿಕ್ಕಿದ್ರು ನಾವು ಎಲ್ಲರೂ ಸೇರಿ ಕೂಡಿ ಕೆಲಸ ಮಾಡಬೇಕಂತ ಮಾತು ಕೊಟ್ಟಿದ್ವಿ. ಅದೇ ರೀತಿ ಮಾಡಿದ್ದಾರೆ. ಯಾರನ್ನೂ ಪಾರ್ಟಿಗೆ ವಚನೆ ಮಾಡಿ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ನಾವು ಓಟನ್ನು ಕೇಳಲಿಲ್ಲ. ಕಾಂಗ್ರೆಸ್ ಪಾರ್ಟಿ ನಮ್ಮ ತಾಯಿ ಇದ್ದಂಗೆ. ಕಾಂಗ್ರೆಸ್ ಪಾರ್ಟಿಗೆ ನಾವು ದೂರ ಬಗೆಯಲ್ಲ. ಮುಂದಿನ ಅವಕಾಶಗಳು ಸಿಕ್ಕಿದಾಗ ಎಲ್ಲರಿಗೂ ಅವಕಾಶ ಸಿಗ್ಬೇಕಲ್ವ, ಅಂತ ಅವಕಾಶ ನಮಗೂ ಸಿಕ್ಕಿದಾಗ ನಾವು ನಿಮ್ಗೆ ಫೈಟ್ ಮಾಡಬೇಕಲ್ಲ. ಹೈಕಮಾಂಡು ಭರವಸೆ ಕೊಟ್ಟಿದ್ದಾರೆ, ನಿನ್ನ ಕೆಲಸ ಮಾಡ್ತಾರಪ್ಪ ನೋಡೋಣ ಮುಂದಿನ ದಿನ. ನಮ್ಮ ಹೈಕಮಾಂಡ್ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ, ಡಿ ಕೆ ಶಿವಕುಮಾರ್ ಅವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ಪಾರ್ಟಿನ ಸಂಘಟನೆ ಮಾಡಬೇಕು. ಈಗ ಏನು ನಮ್ಮ ಡೆಪ್ಯೂಟೆಡ್ MLA ಇದ್ದಾರೆ, ಈಗ ಏನು ಗ್ಯಾರಂಟಿ ಯೋಜನೆ ಅಧ್ಯಕ್ಷರುಗಳಿದ್ದಾರೆ, ಮತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ದಾರೆ ಮೊನ್ನೆ, ಅವ್ರನ್ನೆಲ್ಲ ಇಟ್ಕೊಂಡು ಸಂಘಟನೆ ಮಾಡಬೇಕು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಡಕುಗಳಿದ್ರು ರಾಜಕೀಯ ಬಂದಾಗ ಅದೆಲ್ಲನೂ ಗಾಳಿ ಥರ ತುರ್ಕೊಂಡು ಹೋಗ್ಬಿಡುತ್ತೆ. ನಾವು ಸಮಾಧಾನ ಮಾಡೋದಕ್ಕೆ ನಾವೇನು ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ಅದಕ್ಕೆ ಒಂದು ಸ್ಟೇಟ್ ನಾಯಕರಿದ್ದಾರೆ, ನ್ಯಾಷನಲ್ ನಾಯಕರಿದ್ದಾರೆ, ಅವರೆಲ್ಲರನ್ನೂ ಸಮಾಧಾನ ಮಾಡ್ತಾರೆ.